ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಹಳ್ಳಿಗಟ್ಟಿಯಲ್ಲಿರುವ ಸಿಐಟಿ ಕಾಲೇಜು ಆವರಣದಲ್ಲಿ ಬ್ಲೂ ಬ್ಯಾಂಡ್ ರೋಬಸ್ಟಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಉಚ್ಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಹಾಸನ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲ ಸಮೀಪದ ಕಕ್ಕುಂದ ಕಾಡಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಶಾಸಕರಾದ ಡಾ ಮಂತರಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಜೀರ್ಣೋದ್ಧಾರಕ್ಕಾಗಿ ನೆರವು ನೀಡುವುದಾಗಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಹೇಳಿದರು. ಇಲ್ಲಿಗೆ ಸಮೀಪದ ಕುಕ್ಕೊಂದ ಕಾಡಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಭಾನುವಾರ ಭೇಟಿ ನೀಡಿದ ಅವರು ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳೊಂದಿಗೆ ಮಾತನಾಡಿ, ಗ್ರಾಮದ ದೇವಾಲಯದ ಗ್ರಾಮಸ್ಥರದ್ದು ನಮ್ಮ ಸಹಕಾರ ಇದ್ದೇ ಇರುತ್ತದೆ. ಗ್ರಾಮಸ್ಥರು ಒಗ್ಗೂಡಿ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗಬೇಕು. ದೇವಾಲಯದ ಪುನರ್ ನಿರ್ಮಾಣಕ್ಕೆ ನಮ್ಮ ಕೊಡುಗೆ ನೀಡುತ್ತೇನೆ. ಮಾತ್ರವಲ್ಲದೆ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನು ನಾವೆಲ್ಲರೂ ಭೇಟಿ ಮಾಡಿ ಹೆಚ್ಚಿನ ಹಣ ಕ್ರೋಢೀಕರಣ ಶ್ರಮಿಸುವುದರ ಜೊತೆಗೆ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭ ಹುದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸೆ ಹೆಚ್ಚೆ, ಗ್ರಾಮ ಪಂಚಾಯಿತಿ ಸದಸ್ಯ ಕುಲಿಟಿರ ಅರುಣ್ ಬೇಬಾ, ಜೀರ್ಣೋದ್ಧಾರ ಆಡಳಿತ ಮಂಡಳಿ ಅಧ್ಯಕ್ಷ ಎಂಪಿ ಗೋಪಾಲ್, ಖಜಾಂಚಿ ಟಿಕೆ ಸೂರ್ಯಕುಮಾರ್, ಉಪಾಧ್ಯಕ್ಷ ಟಿವಿ ಭವಾನಿ, ಗೌರವ ಅಧ್ಯಕ್ಷ ಟಿಎನ್ ರಮೇಶ್, ಕಾರ್ಯದರ್ಶಿ ಟಿಎಂ ವಸಂತ್ ಕುಮಾರ್ ಸಿ ಮುಖಂಡ ಬಾಣೆ, ದೇವಾಲಯದ ಮುಖ್ಯ ಅರ್ಚಕ ಸುಧೀರ್, ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂತರು ನಾವೇನ್ ಮಾಡ್ತೀವಿ ಗೊತ್ತಾ, ನಾನು ದುಡ್ಡು ಕೊಟ್ಟಿದ್ರೆ ಆ ದೇವಸ್ಥಾನದವ್ರು ಎಲ್ಲ ಭಕ್ತಾದಿಗಳು ನಮ್ಮ ಹೆಸರು ಅಂತಾರ. ಅದಾಗಬಾರ್ದು. ದೇವಸ್ಥಾನ ನಿಮ್ದು, ನಮ್ದು ಹಳ್ಳಿ ಸೇವೆ ಇದ್ದೇ ಇರ್ತದೆ, ಸಹಾಯ ಮಾಡೇ ಮಾಡ್ತೀವಿ. ಬಟ್ ದೇವಸ್ಥಾನ ನಿಮ್ದಾಗಿರೋದ್ರಿಂದ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಿ. ನನಗೂ ಗೊತ್ತು ಕಷ್ಟ, ಒಬ್ಬರ ಮೇಲೆ 10,000 ದಂಡ ಹಾಕೋದು ಎಲ್ಲ ನೀವು ಹೇಳ್ದಂಗೆ ಕೆಲವು ಜನ ಕೊಡ್ಬೋದು, ಕೆಲವು ಜನ ಜಾಸ್ತಿ ಕೊಡ್ಬೋದು, ಕೆಲವು ಜನ ಕಡಿಮೆ ಕೊಡ್ತಾರೆ. ಮಾತ್ರ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ನೀವು ಹೇಳ್ದಂಗೆ ಪ್ರೀತಿಯಾಗಿ ಎಷ್ಟು ಕೊಟ್ಟರು ನಾವು ಇಸ್ಕೋಬೇಕು. ನಾನು ಎಷ್ಟು ಅಂತ ನಾನು ಇವ್ರ ಹತ್ರ ಹೇಳ್ತೀನಿ, ಹೇಳೋದು ಬೇಡ, ಆಮೇಲೆ ನನಗೆ ಬೈತಾರೆ. ನಿಮಗೆ ಖುಷಿ ಆಗ್ದಂಗೆ ನಾನು ಮಾಡಿಸ್ತೀನಿ, ಆಯ್ತಾ? ಈಗ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಕರ್ಕೊಂಡೋಗಿ ನಾನು ಪೊನ್ನಣ್ಣವ್ರು ಹೇಳ್ತೀನಿ, ನೀವು ರೆಡಿ ಮಾಡಿಸ್ತೀನಿ. ಆಯ್ತಾ? ಜವಾಬ್ದಾರಿ ತಗೊಂಡಿದ್ದೇನೆ. ಮೂಲತಃ ದೇವರು ವೆಂಕಟೇಶ್ವರ, ಆಯ್ತಾ? ನಾನು ಒಂದು ಸ್ವಲ್ಪ ಒಳ್ಳೆ ಅಮೌಂಟ್ ಕೊಟ್ಟು ನಿಮಗೆ ಖುಷಿ ಪಡಿಸ್ತೀನಿ. ಬರೋದಾ? ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ವಿವಿಧ ಇಲಾಖೆ ವತಿಯಿಂದ ವಿಶ್ವ ಮಾದಕ ವಸ್ತು ವಿರೋಧಿ ಮಾಸಾಚರಣೆ ಹಾಗೂ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ನ್ಯಾಯಾಂಗ ಇಲಾಖೆ, ಆರೋಗ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ರೋಟರಿ ಲಯನ್ಸ್ ಸಂಸ್ಥೆ, ಆಟೋ ತಾಲೂಕಿನ ಸಂಘ, ನಮನ ಸಂಸ್ಥೆ ಸಂಯುಕ್ತವಾಗಿ ವಿಶ್ವ ಮಾದಕ ವಸ್ತು ವಿರೋಧಿ ಮಾಸಾಚರಣೆ ಹಾಗೂ ಅರಿವು ಜಾಗೃತಿ ಜಾಥಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಜಾಥಾ ಉದ್ಘಾಟಿಸಿ ಮಾತನಾಡಿದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಎಸ್ಎಂ ಸಲ್ಮಾ, ನ್ಯಾಯಾಲಯಗಳಿಗೆ ಬರುವ ಕೌಟುಂಬಿಕ ವ್ಯಾಜ್ಯಗಳಲ್ಲಿ ಮದ್ಯ ಸೇವಿಸಿ ಬರುವುದು, ಮದ್ಯ ಸೇವಿಸಿ ಬಂದು ಹೊಡೆಯುತ್ತಾರೆ, ಕುಟುಂಬದಲ್ಲಿ ನೆಮ್ಮದಿ ಹಾಳಾಗಿದೆ ಎಂಬ ದೂರುಗಳು ಹೆಚ್ಚು ಬರುತ್ತಿವೆ. ಯುವಕರಲ್ಲಿ ಮಾದಕ ವಸ್ತು ಬಳಕೆ ಹೆಚ್ಚುತ್ತಿದ್ದು ಅದರ ನಿಯಂತ್ರಣಕ್ಕೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ, ಯುವಜನತೆ ಮಾದಕ ವಸ್ತು ಸೇವನೆಯಿಂದ ದಾರಿ ತಪ್ಪಿದರೆ ದೇಶದ ಭವಿಷ್ಯದ ಮೇಲೆ ಪರಿಣಾಮ ಬೀರಲಿದೆ. ಇದೇ ರೀತಿ ಮಾದಕ ವಸ್ತು ಸೇವನೆ ಮುಂದುವರೆದರೆ ಆರೋಗ್ಯವಂತರೇ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಿಪಿಐ ರೇವಣ್ಣ ಮಾತನಾಡಿದರು. ಪಟ್ಟಣದ ಯಗಚಿ ಸೇತುವೆ ಬಳಿ ಇರುವ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪುತ್ಥಳಿ ಸ್ಥಳದಿಂದ ಜಾಥಾ ನಡೆಸಲಾಯಿತು. ಇದೇ ಸಂದರ್ಭ ಸಮಾಜ ಕಲ್ಯಾಣಾಧಿಕಾರಿ ಲಿಂಗರಾಜು, ಟಿಎಚ್ಒ ಉಷಾ, ದಯಾನಂದ್, ಬಿಆರ್ಸಿ ಶಿವಮರಿಯಪ್ಪ, ರೋಟರಿ ಸಂಸ್ಥೆ ಅಧ್ಯಕ್ಷ ರಂಗನಾಥ್, ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಸುರೇಶ್, ಲಯನ್ಸ್ ಅಧ್ಯಕ್ಷ ತಾರಮಣಿ, ಎಂಎಂಎಎನ್ ತಂಡದ ಸಿಬ್ಬಂದಿಗಳು, ಆಟೋ ಸಂಘದ ಪ್ರಮುಖರು ಹಾಗೂ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇದ್ದರು. ಡ್ರಗ್ ಅಬ್ಯೂಸ್ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಕೊಡೋಕ್ಕೆ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದೇನು ಹೊಸದಲ್ಲ, ಮುಂಚೆಯಿಂದನೂ ಇತ್ತು. ಬಟ್ ಈಗ ಅದರ ಎಕ್ಸ್ಟೆಂಟ್ ಸ್ವಲ್ಪ ಜಾಸ್ತಿ ಆಗ್ತಿದೆ. ಯಾವ ಕಾರಣಕ್ಕೆ ಅಂದರೆ ಮೇ ಬಿ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್, ಅಥವಾ ನಮಗೆ ಮುಂಚೆ ಆಕ್ಸೆಸ್ ಸ್ವಲ್ಪ ಕಮ್ಮಿ ಇತ್ತು, ಈಗ ಎಲ್ಲ ನಮಗೆ ಈಸಿಯಾಗಿ ಆಕ್ಸೆಸ್ ಸಿಗ್ತಿದೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾ ಅಂತ ಹೇಳ್ತೀವಿ, ಅದರ ಬೆನಿಫಿಟ್ಸ್ ಅಷ್ಟೇ, ಲೈಕ್ ಡ್ರಾಬ್ಯಾಕ್ಸು ಜಾಸ್ತಿ ಇರುತ್ತೆ. ಈಗ ನಮಗೆ ಮುಂಚೆ ಇದ್ದಿದ್ದೇನು ಅಂದರೆ, ಈಗ ಈವನ್ ಕಮ್ಯುನಿಕೇಷನ್ ಸ್ವಲ್ಪ ಕಷ್ಟ ಇತ್ತು. ಸೊ ಡ್ರಗ್ಸ್ ಇದ್ರೂ ಕೂಡ ಅದನ್ನು ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟ್ ಆಗ್ತಾ ಇತ್ತು. ಬಟ್ ಈಗ ಹಂಗೆ ಇಲ್ಲ, ಏನು ಬೇಕಿದ್ರೂ ನಿಮಗೆ ಜಸ್ಟ್ ಇವನ್ ಆನ್ಲೈನ್ ಆರ್ಡರ್ಸ್ ಆರ್ ಎನಿಥಿಂಗ್
ಅದನ್ನು ಕೂಡ ಮಾಡ್ತಾರೆ. ಆ ಕಾರಣದಿಂದ ಈಗ ಡ್ರಗ್ ಅಬ್ಯೂಸ್ ಎಕ್ಸ್ಟೆಂಟ್ ಸ್ವಲ್ಪ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ಯೂತ್ ಇದರಲ್ಲಿ ಯಂಗರ್ ಜನರೇಷನ್ ಅಲ್ಲಿ ಈ ಡ್ರಗ್ ಅಬ್ಯೂಸ್ ಸ್ವಲ್ಪ ಜಾಸ್ತಿ ಆಗ್ತಿದೆ. ಮೇನ್ ರೀಸನ್ ಇಸ್ ದಟ್ ಒಂದು ಅವ್ರಿಗೆ ಅವೇರ್ನೆಸ್ ಇರಲ್ಲ, ಮತ್ತೆ ಇನ್ನೊಂದು ಕ್ಯೂರಿಯಾಸಿಟಿ. ಲೈಕ್ ಅದು ಈಗ ನನ್ನ ಫ್ರೆಂಡ್ಸ್ ಸೇವನೆ ಮಾಡ್ತಿದ್ದಾರೆ, ನಾನು ಮಾಡಿದ್ರೆ ಅದಕ್ಕೆ ಏನಾಗುತ್ತೆ, ಅಥವಾ ಅವರು ಆ್ಯಂಡ್ ಈಗ ಸ್ಕೂಲ್ ಮಕ್ಕಳಲ್ಲಿ ಇರೋ ಫೀಲಿಂಗ್ ಏನು ಅಂದರೆ, ಇಫ್ ಐ ಎಮ್ ಲೈಕ್ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ಅಥವಾ ಡ್ರಗ್ಸ್ ಸೇವನೆ ಮಾಡ್ತಿದ್ದೆ ಅಂದರೆ ನಾನು ಕೂಲಾಗಿ ಕಾಣಿಸ್ತೀನಿ. ಸ್ವಲ್ಪ ಜನರಿಗೆ ಅದಿರುತ್ತೆ, ಅಂದರೆ ಮಕ್ಕಳಿಗೆ ನಾವು ಈ ಡ್ರಗ್ ತಗೋತಿದ್ದೀವಿ ಅಂತ ಹೇಳೋದು ಸ್ವಲ್ಪ ಕೂಲ್ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ, ಮತ್ತು ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಅಂಥವ್ರಿಗೆ ಏನು ಮಾಡಬೇಕು, ಒಮ್ಮೆ ನಾವು ಡ್ರಗ್ ಸೇವನೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದೊಂಥರ ಅಡಿಕ್ಟ್ ಆಗ್ಬಿಡ್ತೀವಿ. ಓಕೆ, ಕಂಟಿನ್ಯೂಸ್. ಸ್ವಲ್ಪ ಜನ ಅಷ್ಟೇ ಮಿನಿಮಲ್ ಆಗಿ ಬಿಗ್ ಕಂಟ್ರೋಲ್ ಯೂಸ್ ಮಾಡ್ತಾರೆ, ಬಾಕಿ ಇರೋರಿಗೆ ಅದು ಇಲ್ಲದೆ ಬದುಕೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಡುತ್ತೆ. ಅಂಥವ್ರಿಗೆ ಏನು ಮಾಡಬಹುದು? ಓಕೆ, ಡ್ರಗ್ಸ್ ಅಬ್ಯೂಸ್ ಕೂಡ ಒಂಥರ ಅದು ಒಂದು ಡಿಸೀಸ್ ಥರನೇ, ಅದನ್ನು ಕೂಡ ವಿತ್ ಕಂಪ್ಯಾಷನ್ ಟ್ರೀಟ್ ಮಾಡಿದರೆ ಅದರಿಂದ ಹೊರಗೆ ಬರೋಕ್ಕಾಗುತ್ತೆ. ಆ ಮಾಹಿತಿ ಕೊಡೋಕ್ಕೆ ನಾವು ಇಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು. ಪ್ಲಸ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಫ್ಯೂಚರ್, ಬಿಕಾಸ್ ನಮ್ಮ ನೇಷನ್ ಇಸ್ ಕಾಲ್ಡ್ ಆಸ್ ನೇಷನ್ ಆಫ್ ಯೂತ್ಸ್. ನಮ್ಮ ಫ್ಯೂಚರ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಯಾವ ರೀತಿ ನಮ್ಮ ಈಗಲಿಂದನೇ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇಂಥದಕ್ಕೆಲ್ಲ ಹೋಗದೆ ಅವರ ಫ್ಯೂಚರ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಈಗಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಇಂಥದಕ್ಕೆಲ್ಲ ಬೀಳಲ್ಲ. ಇನ್ ಕೇಸ್ ಅವ್ರು ಈಗಲೇ ಎಲ್ಲಾದರೂ ಡ್ರಗ್ ಯೂಸ್ ಮಾಡೋದು ಶುರು ಮಾಡಿದರೆ ಅವರ ಫ್ಯೂಚರ್ ಹಾಳಾಗುತ್ತೆ, ಫ್ಯಾಮಿಲಿ ಲೈಫ್ ಹಾಳಾಗುತ್ತೆ, ಆ್ಯಂಡ್ ಈವನ್ ಫಿನಾನ್ಷಿಯಲಿ ಆಲ್ಸೋ. ಯಾಕಂದರೆ ಎಲ್ಲ ಬರೋ ದುಡ್ಡನ್ನೆಲ್ಲ ಇದಕ್ಕೆ ಖರ್ಚು ಮಾಡ್ತಾರೆ, ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್ಸ್ ಆಗುತ್ತೆ. ಬಿಕಾಸ್ ಈಗ ನಾವು ಕೋರ್ಟಲ್ಲಿ ನೋಡಿದ್ರು ತುಂಬ ಜನರಲ್ಲಿ ಅದೇ ಇರುತ್ತೆ, ಏನು ಅವ್ರು ಚೆನ್ನಾಗಿ ನೋಡ್ಕೋತಾ ಇಲ್ಲ, ಕುಡಿದು ಬಂದು ಹೊಡಿತಾರೆ, ಅದು ಇಲ್ಲ ಡ್ರಗ್ ಯೂಸ್ ಮಾಡ್ತಾರೆ, ಅದೇ ಹೇಳ್ತಾರೆ. ಅದರಿಂದ ಫ್ಯಾಮಿಲಿಗೂ ಕೂಡ ಪರಿಣಾಮ ಬೀಳುತ್ತೆ. ಆ ಕಾರಣಕ್ಕೆ ಇಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ರೆ ಜಸ್ಟ್ ಅವೇರ್ನೆಸ್, ಇಂಥದ್ದು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಡ್ರಗ್ ಅಡಿಕ್ಟ್ಸ್ ಆಗಿದ್ದರೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡ್ಬೋದು, ಒಮ್ಮೆ ಡ್ರಗ್ ಅಡಿಕ್ಟ್ಸ್ ಆದರೆ ನನ್ನ ಲೈಫ್ ಮುಗಿದೋಯ್ತು ಅಂತಲ್ಲ, ಅವರನ್ನು ಕೂಡ ಟ್ರೀಟ್ ಮಾಡಿದರೆ ಅದರಿಂದ ಹೊರಗೆ ಬರ್ಬೋದು. ಓಕೆ, ಜಸ್ಟ್ ಕೇಳಿ ಹೇಳೋದ್ರಕ್ಕಿಂತ ಎಕ್ಸ್ಪೀರಿಯನ್ಸ್ ಇರೋರು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಪೊಲೀಸ್ ಆಫೀಸರ್ಸ್ ಮತ್ತು ಡಾಕ್ಟರ್ಸ್ ಅಂತ ಅವ್ರನ್ನ ಟ್ರೀಟ್ ಮಾಡಿರ್ತಾರೆ, ಅವ್ರು ಹೇಳಿದರೆ ಇನ್ನೂ ಪರಿಣಾಮಕಾರಿಯಾಗಿರುತ್ತೆ. ಅದಕ್ಕೆ ಐ ಲೈಕ್ ಟು ಕನ್ಕ್ಲೂಡ್. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ. ಮಾದಕ ದ್ರವ್ಯ ಸಾಗಾಣಿಕೆ ಮತ್ತೆ ವಿರೋಧಿ ದಿನವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಹೋಬಳಿ ಮಟ್ಟದಲ್ಲಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾನ್ಯ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಏನು ಸಭೆ ಆಗಿತ್ತು ಆ ಪ್ರಕಾರವಾಗಿ ನಾವು ಎಲ್ಲ ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಿದ್ದೀವಿ. ನಮ್ಮಲ್ಲಿ ಸುಮಾರು 20,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು 20,000 ಮನೆಯನ್ನು ತಲುಪಿದೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ಅಂದರೆ ನಮ್ಮ ವಿಶ್ವ ಮಾದಕ ದಿನಾಚರಣೆಯ ಜೊತೆಗೆ ನಮ್ಮಲ್ಲಿ ಏನು ವಿದ್ಯಾರ್ಥಿಗಳು ಮಾರ್ಕ್ ಪೆನ್ ವಾಸನೆಯನ್ನು ಸವಿಯೋದ್ರಿಂದ ಹಿಡಿದು ನೈಲ್ ಪಾಲಿಶನ್ನು ಹೆಣ್ಮಕ್ಳುಗಳು ಅದೊಂದು ಆಸ್ವಾಸನೆ ಮಾಡೋದ್ರಿಂದ ಹಿಡಿದು ವಿದ್ಯಾರ್ಥಿಗಳು ಈ ಒಂದು ತೊಂದರೆಗೆ ಒಳಗಾಗ್ತಾ ಇರೋವಂಥದ್ದು ಇರುವಂಥದ್ದು ನಾವು ಈಗಾಗಲೇ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ. ಮಕ್ಕಳಲ್ಲಿ ಯಾವ ರೀತಿ ಈ ಒಂದು ದುಶ್ಚಟ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ವಿರೋಧಿಸಲಿಕ್ಕೆ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ನಾವು ಮಾದಕ ದ್ರವ್ಯವನ್ನು ಯಾವುದೇ ರೀತಿಯ ಮಾದಕ ದ್ರವ್ಯವನ್ನು ಸೇವನೆ ಮಾಡಬಾರ್ದು ಅನ್ನುವಂಥ ಒಂದು ಅರಿವನ್ನು ಮೂಡಿಸಲಿಕ್ಕೆ ನಾವು ಶಾಲಾ ಹಂತದಲ್ಲಿ ಈಗಾಗಲೇ ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಮಾರ್ಗದರ್ಶಿ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ದೀವಿ. ಆ ಮೂಲಕ ಶಾಲಾ ಹಂತದಲ್ಲಿ ಈಗಾಗಲೇ ನಾವು 2 ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಈ ಒಂದು ಮಾದಕ ದ್ರವ್ಯ ವಿರೋಧಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು. ಅಧಿಕಾರಿಗಳು ತಮ್ಮ ಹಂತದಲ್ಲಿ ಈಗ ರಕ್ಷಣಾ ಇಲಾಖೆ ಅವರದೇ ಆದಂಥ ಹಂತದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಮಾಜವನ್ನು ಒಂದು ಸುವ್ಯವಸ್ಥೆಗೆ ತೆಗೆದುಕೊಂಡು ಹೋಗಲು ಬೇಕಾದಂತಹ ಒಂದು ಅರಿವನ್ನು ನಾವು ಮೂಡಿಸ್ತಾ ಇದ್ದೀವಿ. ಈಗಾಗಲೇ ಬಿಸಿಲಿರೋದ್ರಿಂದ ಹೆಚ್ಚು ವಿವರಣೆಯನ್ನು ನೀಡಲಿಕ್ಕೆ ಹೋಗಲ್ಲ ನಾನು. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಒಂದು ಯೋಜನೆಯನ್ನು ಇಲ್ಲಿ ತಯಾರು ಮಾಡಿಕೊಂಡು ನಾವು ಯಶಸ್ವಿಯಾಗಿ ಜಾಥಾದಲ್ಲಿ ಅರಿವನ್ನು ಮೂಡಿಸಿದೀವಿ ಅಂತ ಭಾವಿಸ್ಕೊಂಡು ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಬೇಲೂರು ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ ಘನ ನ್ಯಾಯಾಲಯದ ಒಂದು ಆದೇಶದಂತೆ ಜೊತೆಗೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಪ್ರತಿಯೊಂದು ಗ್ರಾಮಗಳಿಗೂ ಇದರ ಸುದ್ದಿ ತಲುಪಲಿ ಅಂತ. ಯಾಕಂದರೆ ಇತ್ತೀಚಿನ ಯುವಜನತೆ ಗೊತ್ತಿಲ್ಲದೇನೋ ಈ ಡ್ರಗ್ಸ್ ಹಾವಳಿಗೆ ತುತ್ತಾಗ್ತಿದ್ದಾರೆ. ಅದರಿಂದ ಅವರ
ಫ್ಯೂಚರ್ ಅಂದರೆ ಮುಂದಿನ ಅವರಿಗೆ ಶೈಕ್ಷಣಿಕವಾಗಲಿ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬೇರೆ ಥರ ಕನ್ವರ್ಟ್ ಆಗಿ ನಮ್ಮ ದೇಶದ ಮುಂದಿನ ಭದ್ರ ಬುನಾದಿ ಆಗಬೇಕಾಗಿರುವಂಥ ಯುವ ಜನತೆನೇ ಇವಾಗಲೇ ಈ ದಾರಿ ತಪ್ಪಿತ್ತು ಅಂದರೆ ಮುಂದೆ ನಮ್ಮ ದೇಶದ ಭವಿಷ್ಯ ಕೂಡ ಹಾಳಾಗುವ ಒಂದು ಸಂಭವನೀಯ ಇರುತ್ತೆ. ಹಾಗಾಗಿ ಇಂದಿನ ಅಂದರೆ ನಾವೆಲ್ಲರೂ ಸೇರಿ ಎಲ್ಲೆಲ್ಲಿ ಈ ಥರ ಮಾದಕ ವಸ್ತುಗಳ ಒಂದು ಸೇವನೆ ಮಾಡ್ತಿರ್ತಾರೆ ಅಥವಾ ಅಂಥವರಿಗೆ ಜಾಗೃತಿ ಮೂಡಿಸಬೇಕು. ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು, ಯಾಕಂದ್ರೆ ಬರೀ ಶೈಕ್ಷಣಿಕವಾಗಿ ಅಂತಲ್ಲ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಥರದ್ರಲ್ಲೂ ಅವರಿಗೆ ಬೇರೆ ಬೇರೆ ಥರದ ತೊಂದರೆಗಳಿಗೆ ತುತ್ತಾಗ್ತಾರೆ. ಸೊ ಹಾಗಾಗ್ಬಿಟ್ಟು ಆರ್ಥಿಕವಾಗಿ ತುಂಬ ದುರ್ಬಲಗೊಳ್ತಾರೆ. ಮತ್ತು ಈಗ ಇರೋರು ಇಬ್ಬರು ಮಕ್ಕಳಿರ್ತಾರೆ, ಅವರು ಕೂಡ ಈ ಥರ ಒಂದು ಸಮಾಜದಲ್ಲಿ ದಾರಿ ತಪ್ಪಿ ಬೇರೆ ಥರದ ಏನಾದರೂ ಇದಕ್ಕೆ ಬಲಿಯಾದರೆ ಮುಂದೆ ನಮ್ಮ ದೇಶ ಕಟ್ಟೋದಕ್ಕೆ ಯಾರು ಒಳ್ಳೆ ಒಬ್ಬ ಆರೋಗ್ಯವಂತ ಒಂದು ವ್ಯಕ್ತಿ ಕೂಡ ಸಿಗಲ್ಲ ಅನ್ನೋ ಒಂದು ಭಾವನೆ ಕೂಡ ಹೋಗ್ಲಾಡಿಸ್ಬೇಕು. ನಾವು ಯಾವ ಥರ ಅದರಿಂದ ದೂರ ಆಗಬೇಕು ಅಂತ ಅಂದರೆ ನಮ್ಮಲ್ಲಿ ನಿಮ್ಯಾನ್ಸ್ ಟೀಮೇನೆ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದೆ ಕಳೆದ 3 ವರ್ಷದಿಂದನೂ. ಅದರಲ್ಲಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಲಿ ರೂಮ್ ನಂಬರ್ 54ರಲ್ಲಿ ಡೈಲಿ ಮಾನಸಿಕ ರೋಗ ತಜ್ಞರು ಕೂಡ ಇರ್ತಾರೆ, ಹಾಗೆ ಕೌನ್ಸಿಲರ್ಸು ಇರ್ತಾರೆ. ಹಾಗಾಗ್ಬಿಟ್ಟು ಅವರು ಯಾವುದೇ ಸಂಕೋಚ ಇಲ್ಲದೇ ಬಂದು ಕೌನ್ಸಿಲಿಂಗ್ ತಗೊಂಡು ಅದರಿಂದ ದೂರ ಹೋಗ್ಬೋದು. ಜೊತೆಗೆ ಅದಕ್ಕೆ ನಮ್ಮಲ್ಲಿ ಒಂದು ಇದು ಕೂಡ ಇದೆ, ಟೆಲಿಮನಸ್ ಅಂತ ಹೇಳಿ ಒಂದು ವೆಬ್ಸೈಟ್ ನಂಬರು ಇದೆ. ಆಲ್ಮಗೇನೆ ಆನ್ಲೈನ್ ಅಂದರೆ ಫೋನ್ ಮುಖಾಂತರನೂ ಕೂಡ ಸಲಹೆ ಪಡಿಬೋದು. ಆದರೆ ಅದಕ್ಕಿಂತ ಮುಖ್ಯ ನಮ್ಮಲ್ಲಿ ಈಗೇನು ಬಲಿ ಆಗ್ತಿದ್ದಾರೆ ಅದಕ್ಕಿಂತ ಬಲಿ ಆದಮೇಲೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಅದಕ್ಕೆ ಒಳಗಾಗ್ದೇ ಆ ಡ್ರಗ್ ಅಬ್ಯೂಸ್ಗೆ, ಅಂದರೆ ಈಗೇನು ಆಲ್ಕೋಹಾಲಿಂದ ಹಿಡಿದು ಡ್ರಗ್ಸ್, ಬೇರೆ ಬೇರೆ ಥರ ಡ್ರಗ್ಸು, ಅದನ್ನು ನಾವು ಎಲ್ಲ ಮುಂದೆ ಪ್ರಸ್ತಾಪ ಮಾಡಬಾರ್ದು. ಈ ಎಲ್ಲ ಮಾದಕ ವಸ್ತುಗಳು ಅಂತ ಏನು ಹೇಳ್ತೀವಿ ಅವುಗಳಿಂದ ದೂರ ಇರಬೇಕು ಅನ್ನೋ ಮತ್ತೆ ಒಂದು ಸುಂದರವಾದ ಬದುಕನ್ನು ಕಟ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇದ್ದೀವಿ. ಜೊತೆಗೆ ನಿಮಗೆ ಗೊತ್ತಿರುವಂಥ ಏನಾದರೂ ಇತ್ತು ಅಂದರೆ ದಯವಿಟ್ಟು ನಮ್ಮ ಆರೋಗ್ಯ ಇಲಾಖೆಗೆ ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಿ. ಅವರಿಗೆ ನಾವು ಯಾವುದೇ ಥರದ್ದು ಗೌಪ್ಯವಾಗಿ ಇಟ್ಕೊಂಡು ಅವರಿಗೆ ಬೇಕಾಗಿರುವಂಥ ಒಂದು ಮಾರಲ್ ಕೌನ್ಸಿಲಿಂಗ್, ಮಾರಲ್ ಸಪೋರ್ಟು ಕೂಡ ಸಿಗುತ್ತೆ, ಟ್ರೀಟ್ಮೆಂಟು ಸಿಗುತ್ತೆ. ಇದರಿಂದ ಯಾವುದೇ ಅನ್ಯತಾ ಭಾವಿಸಬಾರ್ದು. ಈ ಕಾರ್ಯಕ್ರಮದಲ್ಲಿ ಮಾತಾಡಿದಂತಹ ಮಾನ್ಯ ಗೌರವಿತ ನ್ಯಾಯಾಧೀಶರೇ ಹಾಗೂ ಡಾಕ್ಟರ್ ವಿಜಯ್ ಅವರೇ ಮತ್ತು ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯ ಕಾರ್ಯದರ್ಶಿಗಳೇ ಹಾಗೂ PU ಅವರೇ ಮತ್ತು ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಮತ್ತು ನೆರೆದಿರುವಂಥ ಎಲ್ಲ ವಿದ್ಯಾರ್ಥಿ ಮತ್ತು ಶಾಲಾ ಪ್ರಾಂಶುಪಾಲರೇ, ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಹೆಚ್ಚಿನದಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ, ಎಲ್ಲೇ ಇರಲಿ, ತಕ್ಷಣ ಏನಪ್ಪಾ ಅಂದರೆ ನೋಡಿ ಸರ್, ಅಲ್ಲಿ ಗಾಂಜಾ ಇದೆ, ಅಲ್ಲಿ ಬೇರೆ ಬೇರೆ ಮಾದಕ ವಸ್ತುಗಳಿದೆ, ಅದನ್ನು ತಡೆ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ. ಮೊದಲೆಲ್ಲ ಕುಡಿತಾರೆ ಅನ್ನೋದು ಒಂದೇ ಒಂದು ಇತ್ತು. ಅದು ಕುಡಿತದಕ್ಕಿಂತ ಹೆಚ್ಚಾಗಿ ಈಗ ಮಾದಕ ವಸ್ತುಗಳ ಬಗ್ಗೆ ಜನ ಹೆಚ್ಚು ಏನಪ್ಪಾ ಅಂತಂದರೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಕೂಡ ಕರ್ತವ್ಯ ಇದೆ, ಇಂತಹ ಎಲ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ ಜವಾಬ್ದಾರಿ, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ನಮ್ಮ ಎಲ್ಲರ ಮೇಲೂ ಕೂಡ ಹೊರೆ ಇದೆ. ನಾವು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತೆ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಮಾರಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಏನಪ್ಪಾ ಅಂದ್ರೆ ಅವೇರ್ನೆಸ್ ಅವಶ್ಯಕತೆ ಇದೆ. ಹಾಗಾಗಿ ನಮ್ಗೆ ಯಾಕಪ್ಪ ಇದ್ರ ನಮ್ಗೆ ಅವರು ಹೇಳಿದ್ರೆ ನಮಗೆ ಮತ್ತೆ ನಾಳೆ ದಿವಸ ಅವ್ರು ನಮ್ಮ ಮೇಲೆ ತೊಂದರೆ ಮಾಡಬಹುದು, ಆ ಥರ ಮನೋಭಾವನೆ ಇಟ್ಕೋಬಾರ್ದು. ನಾವು ಹೆಚ್ಚು ನೋಡ್ತೀವಿ. ನಿನ್ನೆ ಕೂಡ ಒಂದು ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ಬೇಕಾ ಸರ್, ಅವ್ನು ಗಾಂಜಾ ಹೊಡೆದಿದ್ದ ಸರ್ ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಅವ್ನು ಅಷ್ಟು ಬೇಗ ಓಡೋಗಿದ್ದಾನೆ. ಅಂತಹ ಸನ್ನಿವೇಶಗಳನ್ನು ನಾವು ಪ್ರತಿನಿತ್ಯ ನಾವು ಪೊಲೀಸ್ ಸ್ಟೇಷನ್ ನೋಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಏನು ಮಾದಕ ವಸ್ತುಗಳಿದಾವೆ ಅದನ್ನ ತಡೆ ಹಿಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡೋಣ. ಮತ್ತೆ ಅವೇರ್ನೆಸ್ ಅನ್ನ ಈ ಕಾರ್ಯಕ್ರಮದ ಮೂಲಕ ಯಾರೂ ಕೂಡ ಯುವ ಪೀಳಿಗೆ ಆಗಿರ್ಬೋದು ಅಥವಾ ಏನು ಕಾರ್ಮಿಕರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಅವೇರ್ನೆಸ್ ಮಾಡಿಸೋದ್ ಮುಖಾಂತರ ಅವ್ರಿಗೆ ಒಂದ್ಸರಿ ಅದನ್ನು ಉಪಯೋಗಿಸಿದಾಗ ಅದಕ್ಕೆ 1-2 ದಿವಸದಲ್ಲಿ ಅವರಿಗೆ ಮಜಾ ಕೊಡ್ಬೋದು ಅಥವಾ ಅವರಿಗೆ ಮನಸ್ಸಲ್ಲಿ ಉಲ್ಲಾಸ ಉಂಟು ಮಾಡ್ಬೋದು. ಅದಾದ ನಂತರ ಅದಕ್ಕೆ ಅಡಿಕ್ಟ್ ಆದ್ರೆ ಅದನ್ನ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ, ದೇಹ ಸ್ಪೃಶ್ಯ ಆಗುತ್ತೆ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಒಳಗಿರುವಂತ ಅಂಗಾಂಗಗಳು ಕೂಡ ಏನಾಗ್ತದೆ ಕಾರ್ಯನಿರ್ವಹಣೆ ಮಾಡಲ್ಲ. ಬಹಳಷ್ಟು ಏನಪ್ಪ ತೊಂದರೆ ಒಳಗಾಗಿ ಜೀವ ಕಳೆದುಕೊಳ್ಳುವಂತ ಸನ್ನಿವೇಶಗಳು ಬರ್ತವೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಹಳ್ಳಿಗಟ್ಟಿನಲ್ಲಿರುವ CIT ಕಾಲೇಜು ಆವರಣದಲ್ಲಿ ಬ್ಲೂ ಬ್ಯಾಂಡ್ ರೋಬಸ್ಟಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಬ್ಲೂ ಬ್ಯಾಂಡ್ FMACI ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ನೇತೃತ್ವದಲ್ಲಿ ರೋಬಸ್ಟಾ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಅಕಾಡೆಮಿ ಸಹಕಾರದೊಂದಿಗೆ ರೋಬಸ್ಟಾ 2025 ರ್ಯಾಲಿಗೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಹಳ್ಳಿಗಟ್ಟಿನಲ್ಲಿರುವ CITU ಕಾಲೇಜು ಆವರಣದಲ್ಲಿ ಮೇಜರ್ ಜನರಲ್ ನಂಜಪ್ಪ ಹಾಗೂ ಡಾಕ್ಟರ್ ಕಾರ್ಯಪ್ಪ ಸೇರಿದಂತೆ ಗಣ್ಯರು ಚಾಲನೆ ನೀಡಿದರು. ವಿವಿಧ ರಾಜ್ಯಗಳ 58 ರ್ಯಾಲಿ ಪಟಗಳು ನೋಂದಾಯಿತರಾಗಿ ಪಾಲ್ಗೊಂಡಿದ್ದಾರೆ. ಪಾಲಿಬೆಟ್ಟ ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಕಡಿದಾದ ರಸ್ತೆಯಲ್ಲಿ ರ್ಯಾಲಿ ಸಂಚರಿಸಲಿದ್ದು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಪಾಂಡಿ, ಗೋವಾ,
ಪೂನಾ, ಚಂಡೀಗಢ, ಕಲ್ಕತ್ತಾ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಪಾಲ್ಗೊಂಡಿದ್ದಾರೆ. ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ನ 3ನೇ ಸುತ್ತಿನ ಸ್ಪರ್ಧೆ ಟಾಟಾ ಕಾಫಿ ಸಂಸ್ಥೆಯ ಕಾಫಿ ಎಸ್ಟೇಟ್ನಲ್ಲಿ ಭಾನುವಾರದವರೆಗೂ ನಡೆಯಲಿದೆ. ಕೊಡಗಿನಲ್ಲಿ ಸತತ 3ನೇ ಬಾರಿ ಆಯೋಜಿಸಲ್ಪಟ್ಟಿರುವ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ನ ಜವಾಬ್ದಾರಿಯನ್ನು ತಿಮ್ಮಣ್ಣ ಮಾಚಯ್ಯ ಮ್ಯಾಕ್ಸ್ ಸೋಮಣ್ಣ ವಹಿಸಿಕೊಂಡಿದ್ದಾರೆ. ಟಾಟಾ ಕಾಫಿ ಸಂಸ್ಥೆಗೆ ಸೇರಿದ ಕಾಫಿ ತೋಟಗಳಲ್ಲಿ ಸಂಚರಿಸುವ ಕಾರು ಹಾಗೂ ರ್ಯಾಲಿ ಪಟುಗಳ ಸುರಕ್ಷತಾ ಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅನಾಹುತ ಸಂಭವಿಸದಂತೆ ಸಕಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಸ್ಪರ್ಧೆ ನಡೆಯುವುದಿಲ್ಲ. ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ರ್ಯಾಲಿ ನಡೆಯಲಿದ್ದು ಸಾರ್ವಜನಿಕರು ಸಹಕರಿಸಬೇಕೆಂದು ಹೇಳಿದರು. ನವೆಂಬರ್ 16ರಂದು ಅಮ್ಮತ್ತಿಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತಿದೆ. From MRF in the 3rd place in the overall championship, and is also leading the INRC 2 category first, Fabit. Then in INRC 3 we have Abin Rai, who is from Kodagu, and ನ್ಯೂಸ್ ಸಂಗಮಕ್ಕಾಗಿ ರಮ್ಯ ರಘುಕೋಟಿ, ಕುಶಾಲನಗರ. ಹಾಸನ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಸನ ತಾಲೂಕು ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯದ ಮಹಿಮೆ, ಪರಂಪರೆ ಮತ್ತು ಅದರ ತಾತ್ವಿಕ ಗೌರವವನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೇ ಸಾಹಿತ್ಯ ಸತ್ವವಿಲ್ಲದ ಕೆಲ ರಾಜಕಾರಣಿಗಳಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿಫಾರಸು ನಡೆಯುತ್ತಿರುವುದು ವಿಷಾದನೀಯ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಸೂಪರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಸನ ತಾಲೂಕು ಘಟಕದ ವತಿಯಿಂದ ಭಾನುವಾರ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ವಿವಿಧ ಕ್ಷೇತ್ರಗಳ 10 ಮಂದಿ ಗಣ್ಯ ಸಾಧಕರಿಗೆ ಹಾಸನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಗಿಡಕ್ಕೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಕೊಟ್ರೇಶ್ ಸೂಪರ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಬಳಿಕ ಮಾತನಾಡಿದ ನಾಗರಾಜು ಹೆತ್ತೂರ್, ಕನ್ನಡ ರಾಜ್ಯೋತ್ಸವ ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ವರ್ಷವಿಡೀ ಕನ್ನಡ ಚೇತನ ಜೀವಂತವಾಗಿರಬೇಕು. ರಾಜ್ಯೋತ್ಸವ ಅವಾರ್ಡುಗಳು ನಿಜವಾಗಿಯೂ ಅರ್ಹರಿಗೆ ಸಾಧಕರಿಗೆ ಸಿಗಬೇಕು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ವಿವಿಧ ಕವಿಗಳು ತಮ್ಮದೇ ಸಾಹಿತ್ಯ ಕೃತಿಗಳನ್ನು ವಾಚಿಸಿದರು. ನಂತರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಾಧಕರಿಗೆ ಗೌರವ ಸಮರ್ಪಿಸಲಾಯಿತು. ಈ ಕಾರ್ಯಕ್ರಮವು ಕನ್ನಡ ನಾಡು, ನುಡಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಮಹತ್ವದ ವೇದಿಕೆಯಾಗಿ ಪರಿಣಮಿಸಿತು. ಸಾಹಿತಿ ಶೈಲಜಾ ಹಾಸನ್, ಸಾಹಿತಿ ಹಾಗೂ ಮೀನುಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕಿ ವಿಲನಕೆ ಭರತ್, ಸಮಾಜ ಸೇವಕ ಡಾಕ್ಟರ್ ವಿಜಯ್ ಕುಮಾರ್, ಕೆಪಿ ಪುಟ್ಟಸ್ವಾಮಿ ಶೆಟ್ಟಿ, ಕಾವ್ಯ ಶ್ರೀಕಾಂಚನ, ಮಾಲಾ ಮತ್ತು ಹಲವರು ಅತಿಥಿಗಳು ಉಪಸ್ಥಿತರಿದ್ದರು. ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಪ್ರಾರ್ಥಿಸಿದರು. ಸಾಹಿತಿ ವಾಸ ಸ್ವಾಗತಿಸಿದರು. ಎಲ್ಲರೂ ಮಾತಾಡ್ತಾ ಇದ್ರು, ಅದ್ರ ವಿರುದ್ಧ ಆಗಿದೆ, ಇದ್ರ ವಿರುದ್ಧ ಆಗಿದೆ, ಬರೀ ಇವೇ ಮಾತುಗಳಾಗಿದೆ. ನಾವು ಯಾರ ವಿರುದ್ಧ ಆಗಲಿದೆ ಇದುವರೆಗೆ ಅಸ್ತಿತ್ವದಲ್ಲಿ ಯಾರ ವಿರುದ್ಧ ಆಗಲಿದೆ ಜನ ಇವತ್ತು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಇವತ್ತು ನಾವು ಜಿಲ್ಲೆ ನೋಡ್ತಾ ಇದ್ದೀವಿ, ನಮ್ಮ ತಾಲೂಕನ್ನು ನೋಡ್ತಾ ಇದ್ದೀವಿ. ಈ ಒಂದು ಕನ್ನಡ ಒಂದು ಪರಂಪರೆಯ ಪ್ರಾತಿನಿಧಿಕ ಸಂಸ್ಥೆಯಾದಂತ ಒಂದು ಪರಿಷತ್ತು ಎಷ್ಟು ಕವಿಗಳಿಗೆ ವೇದಿಕೆಗಳನ್ನು ಕೊಡ್ತಾ ಇದೆ, ಎಷ್ಟು ಸಾಹಿತ್ಯಗಳನ್ನು ಗುರುತಿಸ್ತಾ ಇದೆ, ಎಷ್ಟು ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅವರಿಗೆ ಭವನ ಇದೆ. ನಾನು ನಮ್ಮ ಜಿಲ್ಲೆದು ನಮ್ಮ ತಾಲೂಕು ಹೇಳ್ತಾ ಇದ್ದೀನಿ, ಈಗ ರಾಜ್ಯದ ಹೇಳ್ತಾ ಇದ್ದೀನಿ. ಎಲ್ಲಿಯೂ ಕೆಲವು ಕಡೆ ಬಿಟ್ಟರೆ ಒಂದು 4-5 ಜಿಲ್ಲೆಗಳಲ್ಲಿ ಬಿಟ್ಟರೆ ಬಹುತೇಕ ಜಿಲ್ಲೆಗಳಲ್ಲಿ ಒಂದು ನಿಷ್ಕ್ರಿಯ ಸ್ಥಿತಿಯನ್ನು ತಲುಪಿದೆ. ಇನ್ನೂ ದೊಡ್ಡ ಶೋಚನೀಯ ಒಂದು ದುರಂತ ಕನ್ನಡ ನಾಡಿಗೆ ಅಂದ್ರೆ ಇಡೀ ಇತಿಹಾಸದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಭ್ರಷ್ಟಾಚಾರದಲ್ಲಿ ಪದಚ್ಯುತಿ ಪಡೆದಿದೆಯಲ್ಲ, ಬಹುದೊಡ್ಡ ದುರಂತ. ನಮಗೆ ಕ್ಷೇಮ ಆಯ್ಕೆ ಮಾಡುವುದೇ ನಾವೇನ್ ಮಾಡ್ತಾ ಇದ್ದೀವಿ, ಎಂತವರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಇವಾಗ ಸಾಹಿತ್ಯ ಪರಿಷತ್ ಏನಾಗ್ಬಿಟ್ಟಿದೆ ಅಂದ್ರೆ ರಾಜಕಾರಣ ಆಗ್ಬಿಟ್ಟಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನ ಆಯ್ಕೊಳ್ತಾರೆ. ಅಂತ ಒಂದು ಶೋಚನೀಯ ಸ್ಥಿತಿ ಬಂದಿದೆ. ರಾಜಕೀಯ ಪಕ್ಷಗಳೇ ಅಭ್ಯರ್ಥಿಗಳನ್ನ ಆಯ್ಕೊಳ್ತಾರೆ. ಇದು ನಮ್ಮ ಪಕ್ಷದ ಅಭ್ಯರ್ಥಿ, ನಮ್ಮ ಪಕ್ಷ. ಈಗ ಆಡಳಿತ ಇಂಡೈರೆಕ್ಟ್ ನಡೀತಾ ಇದೆ. ಮುಂದೆ ನೇರವಾಗಿ ಬಂದಿರೂ ಅದು ನಾವು ಅನಿರೀಕ್ಷಿತ ಅನ್ನಂಗಿಲ್ಲ. ಆ ಮಟ್ಟಕ್ಕೆ ನಾವು ಆಗಲೇ ಹೋಗ್ಬಿಟ್ಟಿದ್ದೀವಿ. ಆದ್ರೆ ಆಯ್ಕೆ ಮಾಡುವಲ್ಲಿ ನಾವು ಬಹಳ ಮುಂಜಾಗ್ರತೆಯಿಂದ ಆಯ್ಕೆ ಮಾಡಬೇಕಾಗಿದೆ. ನಮ್ಮ ಕನ್ನಡ ನಾಡುನುಡಿ ಪರಂಪರೆಗೆ ಎಂಥವರನ್ನ ನಾವು ಆಯ್ಕೆ ಮಾಡಬೇಕು. ಕನಿಷ್ಠ ಸಾಹಿತ್ಯಿಕ ಒಂದು ಪ್ರಜ್ಞೆ ಇರ್ತಕ್ಕಂಥ
ನಾಡು ನುಡಿಯ ಬಗ್ಗೆ ಒಂದು ಜಾಗೃತಿ ಮತ್ತು ಕಳಕಳಿ ಇರ್ತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡಬೇಕು. ದುಡ್ಡು ಬಂದ್ರೆ ಮಾತ್ರ ನಾನು ಕಾರ್ಯಕ್ರಮ ಮಾಡ್ತೀನಿ. ಈ ನಮ್ಮಂತ ಸಂಘಟನೆಗಳು ನೂರಾರಿದ್ದಾರೆ. ನಾನು ಹೇಳ್ತೇನೆ, ಜಿಲ್ಲೆಗೆ ಅವತಾರ ಸಂಘಟನೆಗಳು ಹುಟ್ಟಿದ್ದೇವೆ, ಎಲ್ಲವೂ ಕೆಲಸವನ್ನು ಮಾಡ್ತಾ ಇದ್ದೇವೆ. ಲೇಖಕಿಯರ ಬಳಗ ಇರ್ಬೋದು, ಬರಹಗಾರರ ಬಳಗ ಇರ್ಬೋದು, ಇಂಥ ನೂರಾರು ಸಂಘಟನೆಗಳು ಇರ್ತವೆ. ಅವ್ರು ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಇದ್ದಾರೆ? ಎಲ್ಲರೂ ಸ್ವಾಯಿಚ್ಛೆಯಿಂದ ಒಂದು ಸಮಾನ ಮನಸ್ಕರನ್ನ ಒಂದುಗೂಡಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ನಾಡು, ಇದು ನಮ್ಮ ನುಡಿಗೋಸ್ಕರ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಏನಾದ್ರೂ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಅಂದ್ರೆ, ನಾವು ಮುಂಬೈಯಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ನೀವು ನಂಬ್ತಿರೋ ನಾವು ಕೇಂದ್ರ ಸಮಿತಿಯಿಂದ ನಯ ಪೈಸೆನೂ ಕೊಟ್ಟಿಲ್ಲ, ಯಾಕಂದ್ರೆ ನಮ್ಗೆ ಕೊಡಕ್ಕೆ ನಮ್ಮ ತೆಗೆ ದುಡ್ಡಿಲ್ಲ. ಇಂಗ್ಲಿಷ್ ಇರ್ತವೆ. ಆದ್ರೆ ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಒಬ್ಬರು ಅಧಿಕಾರಿಗಳು ಬಂದ್ರೆ ವೆಲ್ಕಮ್ ಸರ್ ಅಂತ ಹೇಳಲ್ಲ, ಸ್ವಾಗತ ಸರ್ ನಿಮ್ಗೆ ಅಂತ ಹೇಳ್ತೀನಿ. ಅವ್ರು ಯಾವ್ದಾರ ಪ್ರಶಸ್ತಿ ಭಾಜನರಾದ್ರೆ ಅಭಿನಂದನೆಗಳು ಸರ್ ಅಂತ ಹೇಳ್ತೀನಿ. ಮುಜುಗರಾಗ್ಬೋದು ಅವ್ರಿಗೆ, ಕಂಗ್ರಾಚುಲೇಷನ್, ಥ್ಯಾಂಕ್ಸ್. ನೋಡಿ ವ್ಯತ್ಯಾಸಗಳಿವೆ. ಇವೆರಡನ್ನ ನಾವು ಫಸ್ಟ್ ತಿಳ್ಕೊಂಡಾಗ ನಾವು ಅವ್ರಿಗೆ ಹೇಳ್ತೀವಿ ಅಭಿನಂದನೆಗಳನ್ನು ಎಲ್ಲಿ ಹೇಳಬೇಕು, ಧನ್ಯವಾದಗಳನ್ನು ಎಲ್ಲಿ ಹೇಳಬೇಕು ಅಂತಕ್ಕಂಥ ಒಂದು ಮಹಾಲೋಚನೆಯಿಂದ ನಾವು ಇವತ್ತು ನಾವು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾನು ಬಳಸಿದ್ರೆ ನನ್ನಿಂದ 4 ಜನ ಬಳಸ್ತಾ ಇರ್ತಾರೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಕೇವಲ ಏನಾಗ್ಬಾರ್ದು ಅಂತ ಹೇಳಿದ್ರೆ ನವೆಂಬರ್ಗೆ ಸೀಮಿತ ಆಗ್ಬಾರ್ದಕ್ಕಂಥ ಒಂದು ಆಲೋಚನೆಯನ್ನ ಇಟ್ಕೊಂಡು, ಯಾಕಂದ್ರೆ ನಮ್ಮ ವೇದಿಕೆ ಆ ರೀತಿ ಮಾಡ್ಕೊಂಡ್ ಬಂದಿದೆ. ನಮ್ಮ ವೇದಿಕೆ ಈಗಾಗಲೇ ನಾವು 6 ಜನ ಟ್ರಸ್ಟಿಗಳನ್ನ ಹೊಂದಿರತಕ್ಕಂಥ ವೇದಿಕೆ ಇಡೀ ರಾಜ್ಯಾದ್ಯಂತ ಹೊರ ರಾಜ್ಯದಲ್ಲಿ ಅಭೂತಪೂರ್ವಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ 5 ಸಮ್ಮೇಳನವನ್ನ ನಾವು ಮಾಡಿದ್ದೇವೆ. ಅಖಿಲ ಭಾರತ ಕರ್ನಾಟಕ ಸಮ್ಮೇಳನ, ಅಖಿಲ ಭಾರತ ಸಮ್ಮೇಳನವನ್ನ ನಾವು ಬಾಂಬೆದಲ್ಲಿ ಮಾಡಿದ್ದೇವೆ. ನೋಡಿ, ಬಾಂಬೆದಲ್ಲೂ ಕೂಡ ನಾವು ನಮ್ಮ ನಾಡು ನುಡಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಂತ ಬಾಂಬೆ ನಾಡಿನಲ್ಲಿ ಪಸರಿಸ್ತಕ್ಕಂಥ ಕೆಲಸವನ್ನ ಈ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಮಾಡ್ತಾ ಇದೆ. ಅದಕ್ಕೆ ಮೂಲ ಕಾರಣ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಕೊಟ್ರೇಶ್ ಸುಲ್ತಾನ್. ನಾವು ಅವರ ಸಾರಥ್ಯದಲ್ಲಿ ಎಲ್ಲ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಹುಟ್ಟುವುದಿಲ್ಲವೇ ಈ ಪ್ರಶ್ನೆಗಳು. ಗಾಂಧೀಜಿಯ ಅಹಿಂಸೆ ಬಗ್ಗೆ ಮಾತಾಡುವ ನಾವು ಪರರನ್ನು ಹಿಂಸಿಸುತ್ತೇವೆ. ಅಂಬೇಡ್ಕರ್ ನುಡಿಮುತ್ತುಗಳನ್ನು ಘೋಷಣೆ ಮಾಡುತ್ತೇವೆ. ಭಗತ್ ಸಿಂಗ್ ರವರ ದೇಶಭಕ್ತಿ ಕೊಂಡಾಡಿ ದೇಶವನ್ನು ಮಾಡುತ್ತೇವೆ. ಅವರಿಗೆಲ್ಲ ಅಷ್ಟು ಶಕ್ತಿ ಇರುವುದಾದರೆ ನಮ್ಮಲ್ಲಿ ಹುಟ್ಟುವುದಿಲ್ಲವೇಕೆ ಈ ಪ್ರಶ್ನೆಗಳು? ಸಾಧಕರ ಆದರ್ಶ ಪಾಲಿಸುವುದು ನಮಗೆ ಬೇಕಿಲ್ಲ, ಚಿಂತಕರ ಚಿಂತನೆಗಳು ನಮಗೆ ಲೆಕ್ಕವಿಲ್ಲ. ನಮಗಾಗಿ ಹೋರಾಡಿ ಮಡಿದವರ ಹಾದಿ ತುಳಿಯುವುದೇ ಇಲ್ಲ. ನಮ್ಮಲ್ಲಿ ಹುಟ್ಟುವುದಿಲ್ಲವೇಕೆ ಈ ಪ್ರಶ್ನೆಗಳು? ನಮ್ಮೆಲ್ಲರ ಪ್ರಶ್ನೆಗಳನ್ನು ಬೇರೆಯವರು ಕೇಳಬೇಕು. ಕೇಳದಿದ್ದರೆ ಹೋರಾಟದ ಧ್ವನಿ ಎತ್ತಬೇಕು. ಅವರ ವಿರುದ್ಧ ಬ್ಯಾನರ್ ಬಾವುಟ ಹಿಡಿದು ಧಿಕ್ಕಾರ ಕೊಡಬೇಕು. ಆದರೆ ನಮ್ಮಲ್ಲಿರುವ ಉಳುಕು ತೊಳುಕು ಕೊಳಕುಗಳನ್ನು ಯಾರು ಕೇಳಬೇಕು? ನಮ್ಮಲ್ಲಿ ಹುಟ್ಟುವುದಿಲ್ಲವೇಕೆ ಈ ಪ್ರಶ್ನೆಗಳು? ನಮ್ಮಲ್ಲಿ ಹುಟ್ಟುವುದಿಲ್ಲವೇಕೆ ಈ ಪ್ರಶ್ನೆಗಳು? ಶೀರ್ಷಿಕೆ ಬಿಂಬ. ಇರುಳ ಕನಸಲಿ ತೇಲಿ ಬರುವೆ, ನನ್ನೊಡನೆ ಕಲೆತು ಮೈ ಬೆವರಿ ತಿರುಗಿ ನೋಡಲು ನೀ ಎಲ್ಲಿರುವೆ? ಜೇನ ಸಲಿಯ ಹೀರಿ ನೀ ಎತ್ತ ಹೊರಟಿರುವೆ. ನಿನ್ನ ನೆನಪು ಪ್ರತಿ ರಾತ್ರಿಯೂ ಮರುಕಳಿಸುತ್ತಲೇ. ತಣ್ಣೀರು ಶಿವನ ಮೇಲೊಮ್ಮೆ ಸುರಿದು ತನ್ನಣಿಸುವ ಬಯಕೆಗಳ ತಡ ಕಾಣುತ್ತಲೇ ನಿಲ್ಲಿಸುವುದು ಅಡಗಿಸಿರುವುದು. ವಿರಹ ಗಾನ ನಿತ್ಯ ಹಾಡುತ್ತಲಿರಲು ನಿನ್ನ ಪ್ರೇಮಾಮೃತ ಸವಿಯಲು ಕಾತರಿಸಿರುವೆ. ವಾಸ್ತವದರಿವು ಎನಗಿದ್ದರೂ ನಿನ್ನ ಬಿಟ್ಟಿರದಾಗಿದೆ. ನಿನ್ನೊಡನೆ ಪಯಣಿಸಲು ಹಾದುರಿಯುತ್ತಿರುವೆ. ಕರ್ತವ್ಯದೊಡನೆ ಸೆಣಸಾಡುತ್ತಿರುವೆ. ನಿನ್ನ ಪ್ರತಿರೂಪ ಎನ್ನ ಮುಂದೆ ನಿಂತು ಬೋರ್ಗರೆಯುವ ಬಯಕೆಗಳ ಹುಟ್ಟಡಗಿಸುತ್ತಿವೆ. ಎನ್ನ ತೊರೆಯುವ ಮುನ್ನ ನೀ ಏಕೆ ಅರಿಯಲಾರೆ? ಕಾಣದ ಲೋಕಕ್ಕೆ ಮುಂಚೆಯೇ ಪಯಣಿಸಿ ವಸತಿ ನಿರ್ಮಿಸಿ ಕಾಲಿರುವೆಯ ಗೆಳೆಯ. ನಿನ್ನ ಮೌನ ಮಾತು ಕಂಗಳಲ್ಲಡಗಿವೆ. ನಿನ್ನ ಬಿಂಬ
ಎನ್ನ ಮುಂದೆ ಪ್ರತಿಬಿಂಬಗಳಾಗಿ ನಿಂತಿವೆ. ಕಾಯುತ್ತಿರುವೆಯ ಗೆಳೆಯ, ಆಸೆಗಳ ಹತ್ತಿಕ್ಕಿ ಕರ್ತವ್ಯಗಳ ಕೊನೆಗಾಣಿಸಿ ನಿನಗಾಗಿ ಓಡೋಡಿ ಬರುವೆ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಉಚ್ಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಹಾಲಿನ ಡೈರಿ ಗ್ರಾಮದ ದೇವಾಲಯವಿದ್ದಂತೆ ದೇವಾಲಯವನ್ನ ಶ್ರದ್ಧಾ ಭಕ್ತಿ ಆಸಕ್ತಿಯಿಂದ ಪೂಜಿಸುವ ಹಾಗೆ ಡೈರಿಯನ್ನ ದೇವಾಲಯದಂತೆ ಕಾಣಬೇಕೆಂದು ಮನ್ಮೂಲ್ ಡಾಲು ರವಿ ಅಭಿಪ್ರಾಯಪಟ್ಟರು. ಕೆಆರ್ಪೇಟೆ ತಾಲೂಕಿನ ಉಚ್ಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಗ್ರಾಮದಲ್ಲಿ ಹಾಲಿನ ಡೈರಿಯ ಸುಂದರ ಕಟ್ಟಡ ನಿರ್ಮಾಣ ಮಾಡಿದರೆ ಸಾಕು ಎಂಬ ಭಾವನೆ ಇರುತ್ತದೆ. ಅದನ್ನು ಉಳಿಸುವ ಬೆಳೆಸುವ ಕರ್ತವ್ಯ ಪ್ರತಿಯೊಬ್ಬರ ಹಕ್ಕಾಗಿರುತ್ತದೆ. ಡೈರಿ ಗ್ರಾಮದ ಆಸ್ತಿ ಹಾಗೂ ಶಕ್ತಿಯಾಗಿದೆ. ಸಂಘಕ್ಕೆ ಉತ್ತಮ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಬೇಕು. ಸಂಘದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಬೆರೆಸಬಾರದು. ಒಂದು ವೇಳೆ ರಾಜಕೀಯ ಬೆರೆಸಿದರೆ ಸಂಘವು ಹಾಳಾಗುವುದರಲ್ಲಿ ಸಂಶಯವಿಲ್ಲ. ದೇಶದಲ್ಲಿ ಹೈನುಗಾರಿಕೆಯು ಯಾವುದೇ ದೊಡ್ಡ ಉದ್ಯಮಕ್ಕೆ ಸರಿಸಮಾನಾಗಿ ನಿಲ್ಲುವ ಮೂಲಕ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಮುಖ್ಯ ಉಪಕಸುಬಾಗಿ ಮಾಡಿಕೊಂಡು ಅದರಲ್ಲೂ ಮಹಿಳೆಯರು, ಯುವಕರು, ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿರುವುದರಿಂದ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಮಮತಾ ಕೃಷ್ಣೇಗೌಡ, ಸಹಕಾರ ಇಲಾಖೆ ಅಧಿಕಾರಿ ಭರತ್ ಕುಮಾರ್, ಮನ್ಮೂಲ್ ಮಾರ್ಗ ವಿಸ್ತರಣಾಧಿಕಾರಿ ನಾಗಪ್ಪ ಅಲ್ಲಿಬಾರಿ, ಸಂಘದ ಉಪಾಧ್ಯಕ್ಷೆ ಮಂಜುಳಾ ಚೆಲುವರಾಜು, ಸಿದ್ದಲಿಂಗಪ್ಪ, ನಂದಿನಿ ಅರುಣ್ ಕುಮಾರ್, ಮಾಜಿ ಸದಸ್ಯರಾದ ಶಂಕರ್, ಸದಾಶಿವು, ನಟರಾಜು, ನಿಂಗಪ್ಪ, ಅಣ್ಣಯ್ಯ, ಅಪ್ಪಾಜಿ, ಸಂಘದ ಕಾರ್ಯದರ್ಶಿ ಭಾಗ್ಯ ಶಿವಮೂರ್ತಿ, ಸಂಘದ ನಿರ್ದೇಶಕರಾದ ನಿರ್ಮಲಾ ಪುಟ್ಟಶೇಖರ್, ಶಶಿಕಲಾ ಯೋಗೇಶ್, ಮಂಜುಳಾ ಮಂಜುನಾಥ್, ಲತಾ ನಾಗೇಶ್, ಸವಿತಾ ಸಂತೋಷ್, ರೂಪ ಪುಟ್ಟಸ್ವಾಮಿ, ನವ್ಯ ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಉತ್ಸಾಹ ಎತ್ಕಾಡ್ತಿತ್ತು. ಯಾಕೆಂದರೆ ಇದು ತುಂಬ ಹಳೆಯ ಡೈರಿ ಏನಲ್ಲ, ಒಂದು 7-8 ವರ್ಷದ ಡೈರಿ ಅಷ್ಟೇ, 7 ವರ್ಷ 7 ವರ್ಷ ಡೈರಿ. ಈಗ ನಾನು ಬಂದ ಅವಧಿಲಿ ಕೊಟ್ಟಂಥ ಚಿಕ್ಕ ಅವಧಿಲಿ ಚಿಕ್ಕ ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಡೈರಿ ಮಾಡಬೇಕು ಅಂತೇಳಿ ಇವತ್ತು ಆಯ ಪೂಜೆ ಮಾಡ್ತಾವ್ರೆ. ಈ ಆಯ ಪೂಜೆ ಜೊತೆಗೆ ಕಟ್ಟಡದ ಅನುದಾನಗಳನ್ನ ನಮ್ಮ ಒಕ್ಕೂಟದಿಂದ ನನ್ನ ಮತ್ತು ಹರೀಶಣ್ಣ ಕೇಳೋರೆ ಸಂಪೂರ್ಣವಾದ ಅನುದಾನ ಕೊಡಿಸ್ತೀವಿ ಅಂತ ಒಪ್ಕೊಂಡಿದ್ದೀವಿ. ಜೊತೆಗೆ ಧರ್ಮಸ್ಥಳ ಸಂಘದವರು ಸ್ವಲ್ಪ ಅನುದಾನ ಕೊಡ್ತಾರೆ. ಅದ್ರ ಜೊತೆಗೆ ಗ್ರಾಮಕ್ಕೆ ಯಾವುದೇ ಥರ ದುಡ್ಡಿನ ಅವಶ್ಯಕತೆ ಬಿದ್ದಾಗ ನಮ್ಮ ಡೈರಿಯಿಂದ ಬಡ್ಡಿ ಇಲ್ದಂಗೆ ಅದನ್ನು ಕೊಟ್ಟು ಸಂಪೂರ್ಣವಾಗಿ ಸಹಕಾರವಾಗಿ ನಿಂತು ಡೈರಿ ಬೆಳೆಸ್ಕೊಡ್ಬೇಕು ಅಂತ ಕೇಳೋರೆ ಆಡಳಿತ ಮಂಡಳಿ ಅಧ್ಯಕ್ಷರು ಮಾಡೋರು. ಆ ಸಂಪೂರ್ಣ ಸಹಕಾರ ನನ್ನ ಮತ್ತು ಹರೀಶಣ್ಣನ ಜವಾಬ್ದಾರಿ ಮಾಡ್ತೀವಿ. ಹರೀಶಣ್ಣ ಬರಬೇಕಾಗಿತ್ತು, ಕಾರಣದಿಂದ ಮೈಸೂರಿಗೆ ಹೋಗಿರೋ ತಡವಾಯ್ತದೆ ಅಂತೇಳಿ ಅಣ್ಣಚಟ್ಟ ನಮ್ಮ ಕಾರ್ಯದರ್ಶಿ ಒಬ್ಬರು ನಮ್ಮ ಲಿಂಗಾಯತ ಸಮಾಜದವರ ತೀರೋಗಿರಲಿಲ್ಲ ಅಂತ ಹೇಳೋರೆ. ಹಂಗಾಗಿ ನಾವು ಒಟ್ಟಿಗೆ ಬರೋಕ್ಕಾಗಲಿಲ್ಲ. ಅಷ್ಟು ಬಿಟ್ಟರೆ ಶಂಕುಸ್ಥಾಪನೆ ಮೇಲೆ ಬಂದು ಮಾತಾಡ್ಸಿ ಹೋಗ್ತಾರೆ. ಜೊತೆಗೆ ಈ ಕಾರ್ಯಕ್ರಮ ಗ್ರಾಮದಲ್ಲಿ ಒಟ್ಟಾಗಿ ಮಾಡ್ತಾಯಿದ್ದೀರಿ. ಚಿಕ್ಕ ಗ್ರಾಮದಲ್ಲಿ ಇರೋದು 2-3 ಜನಾಂಗ ಅಷ್ಟೇ, ಇಲ್ಲಿ ಯಾರೂ ಇಲ್ಲ. ನಮ್ಮ ಲಿಂಗಾಯತ ಸಮಾಜ ಬಿಟ್ಟರೆ ಹರಿಜನ ಸಮಾಜದವರು SC ST ಹೇಳ್ಬಿಟ್ರೆ ಯಾರೂ ಇಲ್ಲ ಇಲ್ಲಿ. ಬೇರೆ ಜನ ನಮ್ಮ ಚೆನ್ನಪ್ಪ ಹೋಗ್ತೀನಿ ಜನ ಈ ಸದ್ಯಕ್ಕೆ ಸೇರ್ಪಡೆ ಆಗೋರೆ. ಹಾಗಾಗಿ ಅವರ ಮನೆ ನಡೆದು ಬಂದು ಒಂದೇನಪ್ಪ ಅಂದರೆ ಈ ಊರಲ್ಲಿ ಕಿತ್ತಾಟ ಇಲ್ಲ, ಮೊದಲನೇ ಕಾರಣ. ರಾಜಕಾರಣ ಇಲ್ಲ ಡೈರಿಲಿ, ಅದು ಖುಷಿಯಾದ ವಿಚಾರ. ಈಗ ನಾನು ಡೈರಿ ಮಾಡ್ಬೇಕಾದ್ರೆ ನಾನು ಒಂದು ಜನ ಕೊಟ್ಟದ ಕಾಲದಲ್ಲಿ ಯಾವತ್ತೂ ರಾಜಕೀಯ ಬರ್ತಿಲ್ಲ. ಡೈರಿ ಮುಂದೇನೋ ಬೆಳೆದಂಗೆ ಯಾವುದೇ ತೊಂದರೆ ಆಗದಂಗೆ ಉತ್ತಮ ಕಾರ್ಯದರ್ಶಿ, ಉತ್ತಮ ಆಡಳಿತ ಮಂಡಳಿ. ಕಾರ್ಯದರ್ಶಿ ಇಲ್ಲದೆ ಆಡಳಿತ ಮಂಡಳಿಯಿಂದ ಯಾವ ಕಾರಣಕ್ಕೂ ಅಣ್ಣಂತೆ ಸಂಬಂಧ ಇದ್ದಾಗ ಎರಡೂ ಒಂದೊಂದಾಗಿ ನಡೀತೈತೆ. ಇರ್ಲಳ್ಳಿ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿ, ಹೊಸ್ಕೊಳ್ ಕಟ್ಟೋರಿಗೆ ಹೆಚ್ಚಿನ ಸವಲತ್ತುಗಳ ಬಗ್ಗೆ ನಾನು DCC ಬ್ಯಾಂಕ್ ಅಂತ ಮಾತಾಡಿದ್ದೀನಿ. ಅದು ಆದಷ್ಟು ಬೇಗ ಅಂಬರೀಷನ್ನೇ ಡೈರೆಕ್ಟರ್ ಆಗಿರೋದ್ರಿಂದ ಇನ್ನೂ ಹೆಚ್ಚು ಒಳಗಡೆ ಕೇಳಿ, ಜೊತೆಗೆ ಡೈರಿಯಿಂದ ವಿಜಯಮೂರ್ತಿ ಅವರು ಜನ ಕರೆಸ್ಕೊಂಡಿದ್ದು ಅವರು ಹೇಳೋರೆ. ನೋಡೋಣ, ಸಾಧ್ಯವಾದ್ರೆ ಇನ್ನೊಂದು 2 ಲಕ್ಷ 3 ಲಕ್ಷ ರೈಸ್ ಮಾಡಿದ್ರೆ ಇನ್ನೊಂದಿಷ್ಟು ಹೊಸ್ಕೊಳ್ ತೊಗೊಳಕ್ಕೆ ಅವಕಾಶ ಕೊಡಿಸಿ ಮಾಡೋಣ. ಅದಾದಮೇಲೆ ಸ್ಟೆಪ್ ಟು ಒಂದು ಕಾರ್ಯಕ್ರಮ ಕೊಡಬೇಕಿತ್ತು. ಇಲ್ಲಿ ಬಿಲ್ಡಿಂಗ್ ಇವೆಲ್ಲ ಇರೋದ್ರಿಂದ ಒತ್ತಡ ಜಾಸ್ತಿ ಆಗ್ತದೆ. ಮುಂದಕ್ಕೆ ಕೊಡಿ ಅಂತ ಹೇಳಿ ಚರ್ಚೆ ಆಯಿತು. ಹಾಗೆ ಮುಂದಿನಿಂದ ಕೊಟ್ಟು ಅದನ್ನೆಲ್ಲ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಊರುಗಳ ಜೊತೆ ನಾನು ಮತ್ತು ಹರೀಶಣ್ಣ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತೇಳಿ ನನ್ನನ್ನು ಈ ಪೂಜೆ ಕರೆದಿದ್ದೆ. ಎಲ್ಲ ಗ್ರಾಮಸ್ಥರಿಗೆ ಮತ್ತು ಆಡಳಿತ ಮಂಡಳಿ ಉತ್ಪಾದಕರಿಗೆಲ್ಲ ಬಂದು ನ್ಯೂಸ್ ಸಂಗಮಕ್ಕಾಗಿ ಕಾಮನಹಳ್ಳಿ ಮಂಜುನಾಥ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಹಳ್ಳಿಗಟ್ಟಿಯಲ್ಲಿರುವ CIT ಕಾಲೇಜು ಆವರಣದಲ್ಲಿ ಬ್ಲೂ ಬ್ಯಾಂಡ್ ರೋಬಸ್ಟಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಕೆಆರ್ಪೇಟೆ ತಾಲೂಕಿನ ಉಚ್ಚನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ಕಟ್ಟಡದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಹಾಸನ ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.